ಸೊ ಇವತ್ತು ನೋಡಿದಾಗ ನಾವು 1000 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತ RRR ಮೂವಿಯ ಮಿಸ್ಟೇಕ್ಸ್ ಗಳನ್ನ ಕಂಡಿಡೋಣ ಬನ್ನಿ. ಈ ಸೀನ್ದಾಗ ನಮ್ ಭೀಮ್ ಸಿಂಹದ ಕೈಗೆ ತಪ್ಸ್ಕೊಳಕ್ ಆರ್ಬೇಕಾದ್ರೆ ಎದ್ರ ಇನ್ನೊಂದ್ ಸಿಂಹ ಬಂದ್ಬಿಡ್ತದೆ. ಅದ್ರ ಅಣ್ಣ ಒಮ್ಮೆ ಹಿಂಗ ಸರ ತಪ್ಸ್ಕೊಂಡ್ಬಿಡ್ತಾನ. ಈ ನರಿ ಸಿಂಹ ಚುಮ್ಮ ಕೊಟ್ಕೊಂಡ್ ಬಿದ್ಬಿಡ್ತಾವ. ಈ ಸೀನ್ದಾಗ ಸಿಂಹ ನಮ್ ಹೀರೋ ಹಟ್ಟಾಡ್ಸ್ಕೊಂಡ್ ಹೋಗ್ಬೇಕಾದ್ರ ಸಿಂಹ ಹಾರಿದ್ರೆ ಹೀರೋ ಹಿಡಿಬೋದು. ಬಟ್ ಈ ಆಂಗಲ್ದಾಗ ತೋರಿಸಿದಗಳನ್ನೇ ಹುಲಿ 1 ಕಿಲೋಮೀಟರ್ ದೂರ ಅದ, ನಮ್ಮ ಅಣ್ಣ 2 ಕಿಲೋಮೀಟರ್ ಮುಂದಾನ. ನಮ್ ಭೀಮ್ ಹಂಗೋ ಹಿಂಗೋ ಮಾಡಿ ಹುಲಿ ಕೈ ತಪ್ಸ್ಕೊಂಬಂದು ಇಲ್ಲಿ ಹುಲಿನ ಕಟ್ಟಾಕ್ಬೇಕಾದ್ರ ಹುಲಿವಿನಿಗೆ ಎಷ್ಟು ಅಟ್ಟಾಡ್ಸ್ಕೊಂಡು ಹೊಡಿತಿರ್ತದ. ಆದ್ರೂ ಅಣ್ಣ ಈ ಕಡೆ ಸೈಡ್ ಹಗ್ಗ ಲೂಸ್ ಇದ್ರು ಸಹಿತ ಟಾಯ್ಲೆಟ್ ಹೋದಾಗ ಹೆಂಗ್ ತಿನ್ಕ್ತಾರ ಆ ರೀತಿ ತಿನ್ಕ್ತಾನ. ಆದ್ರೂ ಮೂವಿಯಾಗ ಹಂಗ ಗೊತ್ತಾನ ಇವೇನ್ ಹುಲಿ ಕಟ್ಟಾಕತ್ತಾನ, ಬೆಕ್ಕ ಕಟ್ಟಾಕತ್ತಾನ ಕಾಣಕ. ಹುಲಿ ಕಟ್ಟ ಪವರ್ ಇರ್ತವೆ, ಬೆಕ್ಕಿ ಕಟ್ಟಾಕಿದಂಗ್ ಕಟ್ಟಾಕತ್ತಾನ. ಈ ಸಿಂದಾಗಿ ಎಲ್ಲ ಜನರ ಸ್ಟೇಷನ್ ಬಂದ ಕಿಸಿಂದ ಜಲ್ರಿ ಎಲ್ಲಾಡ್ಸಿರ್ತಾರ. ಅದ್ರ ನಮ್ ರಾಮು ಈ ಬ್ಯಾರಲ್ ಮೇಲೆ ಕಾಲಿಟ್ಟಿಂಗ್ ಎಗರ್ಬೇಕಾದ್ರ ಈ ತಾರ್ ಮೇಲೆ ಕಾಲಿಡ್ತಾನ. ತಾರ್ ಒಳಕ್ ಹೋಗಲಿ ಇವ್ನ ಕಾಲಿಗ್ನು ಏನಾಗಲ್ಲ. ತಾರ್ ಅದೇನಿದು ಗೋಡಿ ಅದ. ಇವ್ರೆಲ್ಲರೂ ಕೂಡ ರಾಮನ್ ಮೇಲೆ ಬಿದ್ದಿರ್ಬೇಕಾದ್ರೆ ರಾಮ್ ಕೆಳಗ್ ನೋಡಿದ್ರ ಇವ್ರ ಮೇಲೆ ಬಿದ್ದಿಲ್ಲ ರೇಂಜ್ಗೆ ಇವ್ರ ಒಬ್ಬೊಬ್ಬರಿಗೆ ಬಡಿದು ತಗೊಂಡ್ ಮೂವನಾಗ ಚುಚ್ಚಕತ್ತಾನ. ಇವ್ರಿಗೆ ಮೂವನಾಗ ಚುಚ್ಚಿದ್ರ ಬಾಗ್ಲಾಸಿಂದ ಹಿಮಾಲಯ ಹಾಕೊಂತ ಹೆಂಗ್ ಹೋಗ್ತಾರ ಪಿಚ್ಚಕ್ ರಕ್ತ ಹೋಗ್ಲಕ್ಕಂತಾರ. ಮೂವಿ ಮಾಡಕತ್ತಿರ ನಿಮ್ಮಲ್ ತಿನ್ನಕತ್ತಿರಪ್ಪ. ಈ ಸೈಡ್ ನೋಡಿದ್ರೆ ಇವರೆಲ್ಲರೂ ಒಳಗ್ ಬರ್ಬೇಕಂತ ಹೇಳಿ ಟ್ರೈ ಮಾಡಕ್ ಕುಂತಾರ. ಈ ಸೈಡ್ ನೋಡಿದ್ರೆ ಜಾಗನ ಖಾಲಿ ಅದ. ಒಂದ ಸಲ ಹಾರಿದ್ರೆ ಸೀದಾ ಒಳಗ ಬರ್ತಾರ. ಆದ್ರೆ ನೀವ್ರೆಲ್ಲರೂ ಯಾಕೆ ಒಳಗ್ ಬರ್ಲಾಗಾರ? ಪೊಲೀಸರು ಗೊತ್ತಾರಂತ ಭಯ ಅದನ. ಈ ಸೀನ್ದಾಗ ರಾಮ ಅವನಿಗೆ ಹಿಡ್ಕೊಂಡು ಬರ್ಬೇಕಾದ್ರ ಈ ಅಣ್ಣ ಚಾವಿ ತೆಗಿತಾನೆ. ಚಾವಿ ತೆಗೆದ್ರ ಸುಮ್ನೆ ಕತ್ತಲ್ದಾಗ ಕೈಯಾಡಿಸ್ತಾನ. ಈ ಸೀನ್ದಾಗ ಗೇಟ್ ಒಳಗ್ ಬರ್ಬೇಕಾದ್ರ ನಮ್ ರಾಮಗ್ ಅವ್ರ ದಬ್ಬಿಲ್ಲ, ನಮ್ ರಾಮನ ಅವ್ರಿಗೆ ದಬ್ಬಿಲ್ಲ. ಅಂದ್ರೂ ಅವ್ರು ಅಕಡೆ ಹೋಗ್ಬಿಡ್ತಾರೆ, ಈ ಕಡೆ ಬಂದ್ ಬಿಡ್ತಾನ. ಯಾರ ಮಕ್ಕಳಪ್ಪ ನೀವೆಲ್ಲ? ಈ ಸೈಡ್ ಈ ಹುಡುಗ ನೀರಾಗಿದ್ದಾಗ ರಾಮು ಭೀಮಿಗೆ ಹೇಳ್ತಾನ ಬೈಕ್ ತಗೊಂಡ್ ಬಾ ಅಂತೇಳಿ. ನಮ್ ಭೀಮ್ ನೋಡಿದ್ರ ಕಿಕ್ ಕೊಡ್ಲಾರ್ದಾನ ಬೈಕ್ ಚಾಲೂ ಮಾಡ್ತಾನ. ಆಮೇಲೆ ನಮ್ ರಾಮು ಹಿಂಗ್ ಮಾಡಿ ಹಂಗ್ ಮಾಡಮ್ ಹಂಗ್ ಮಾಡಿ ಹಿಂಗ್ ಮಾಡಮ್ ಅಂತ ಹೇಳ್ತಾನ. ಇಬ್ಬರು ಕೂಡಿ ಸರಿ ಅಂತೇಳಿ ಹೋಗ್ತಾರ. ಅವ ಕಡೆ ಬಗ್ಗ ಕಟ್ಕೊಂಡು ಈ ಕಡೆ ತಿವ ಜಿಗಿತಾನ, ಆ ಕಡೆಯಿಂದ ಅವ ಹಾರಿಬಿಡ್ತಾನ ಹಿಂಗ್ ಕುದುರೆ ಹಾರಿದಂಗ. ಆದ್ರೆ ಇವ್ರಿಬ್ರು ಕೂಡ ಹಂಗಿಂಗ್ ಮಾಡಿ ಹುಡುಗ ಕಾಪಾಡ್ತಾರ. ಹುಡುಗ ಮ್ಯಾಲಸಿಂದ ಹಾರಿದಾಗ ಒಂದ್ಸಲ ಇವ್ನ ಮನದಾಳದ ಮಾತು ಕೇಳ್ರಿ. ಆದ್ರ ಆ ಹುಡುಗ ಕಟ್ಟ ಮ್ಯಾಲಸಿಂದ ಬಿದ್ರೆ ಆ ಹುಡುಗ ಕಾಲೇ ಮುರಲ್ಲ. ಆ ಹುಡುಗನ ಜಡ ಆಯ್ತನಪ್ಪ ಅಂದ್ರ ಸತ್ತ ಹೋಗ್ತಿದ್ನಿ. ಈ ಸೈಡ್ ನಮ್ ಭೀಮ ಈ ಗಾಡ್ಯಾಗ ಕಾಡ್ದಾಗಿರೋ ಪ್ರಾಣಿಗಳನ್ನ ಹಾಕೊಂಡ್ ಬರ್ತಾನೆ. ಈ ಬಾಕ್ಸ್ ದಾಗ ನೋಡಿದ್ರ ಹುಲಿ ಜಿಂಕೆ ಒಂದೇ ಬಾಕ್ಸ್ ದಾಗ ಅವ. ಆದ್ರ ಒಂದ್ ಮಾತು ಹೇಳ್ಬೇಕಂದ್ರ ಹುಲಿ ಒಳ್ಳೆವು, ಜಿಂಕೆಗ್ ತಿಂದಿಲ್ಲ. ಕೆಟ್ಟ ಹುಲಿ ಆಗಿದಪ್ಪ, ಜಿಂಕೆ ಕರ್ದ 12 ಮಾಡಿರವು. ಆದ್ರೂ ಹುಲಿಗಳು ನಮ್ ಭೀಮಗ ರಾಮಗ್ ಬಿಟ್ಟು ಎಲ್ಲರಿಗೂ ತಿಂತಿರ್ತಾವ. ಒಂದ್ಸಲ ಒಂದ್ ಹುಲಿ ನಮ್ ಭೀಮನ ಮೇಲೆ ಅಟ್ಯಾಕ್ ಮಾಡಿದಾಗ ಭೀಮ ಅದ್ರ ನಡೆ ಜಾಡಿಸಿ ನಾಯಿ ಹೋಗೋದಂಗ ಹೋಗ್ಬಿಡ್ತಾನ ಕಡೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. RRR ಮೂವಿಯ ಮಿಸ್ಟೇಕ್ಸ್ ಇನ್ನು ಮುಂದೆ ಬಾಳಿವೆ. ಆ ವಿಡಿಯೋ ಬೇಕಂದ್ರೆ ಪಾರ್ಟ್ 2 ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಪಾರ್ಟ್ 2 ಬೇಕಂದ್ರೆ ತಪ್ಪದೆ RRR 2 ಅಂತ ಕಮೆಂಟ್ ಹಾಕಿ ಪಿಕ್ಸ್ ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ.